ಕಂಟೆಸ್ಟ್ ಮಾಡಿದ್ರು 21 ಕ್ಷೇತ್ರದಲ್ಲಿ 19-20 ಗೆಲ್ತಾ ಇದ್ದಾರೆ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಹೀನಾಯ ಸೋಲು. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆಲುವು. ಹಾಸನದಲ್ಲಿ ಈಗ ಒಂದು ವಿನ್ ಡಿಕ್ಲೇರ್ ಆಗಿದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವನ್ನ ದಾಖಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಇಲ್ಲಿ ಹೀನಾಯ ಸೋಲು. ಬಟ್ ಅಂತರ ಅಷ್ಟು ಮಟ್ಟಿಗೆ ಇಲ್ಲ. ಹೆಚ್ಚು ಕಮ್ಮಿ ಒಂದು 40,000 to 50,000 ಅಂತರ ಇದ್ದಿರಬಹುದು. ಬಟ್ ಆ ಒಂದು 50-50 ಫೈಟ್ ಅಂತೂ ಇದ್ದೇ ಇತ್ತು. ಕೊನೆಗೂ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ. ಶ್ರೇಯಸ್ ಪಟೇಲ್ ಗೆಲುವನ್ನ ದಾಖಲಿಸಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಂಡಿದ್ದಾರೆ. ಐ ಥಿಂಕ್ ಕರ್ನಾಟಕದಲ್ಲಿ ಮೊದಲನೇ ಡಿಕ್ಲೇರ್ ಅನ್ಸುತ್ತೆ ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್ಗೆ ಮೊದಲ ಒಂದು ಸೀಟ್ ಇಲ್ಲಿ ಡಿಕ್ಲೇರ್ ಆಗಿರುವಂತದ್ದು. 25 ವರ್ಷಗಳ ಬಳಿಕ ಕಾಂಗ್ರೆಸ್ನ ಸಿಂಹಾಸನ, ಕಾಂಗ್ರೆಸ್ಗೆ ಈಗ ಹಾಸನದ ಸಿಂಹಾಸನ ಒಲಿದಿದೆ. ವಾಪಸ್ 25 years ಆದ್ಮೇಲೆ ಮತ್ತೆ ಈಗ ಕಾಂಗ್ರೆಸ್ ಮೊಮ್ಮಗ. ಎಕ್ಸಾಕ್ಟ್ಲಿ, ತಾತ ಆದ್ಮೇಲೆ ಮೊಮ್ಮಗ. ಇಲ್ಲಿ ಪುಟ್ಟಸ್ವಾಮಿ ಗೌಡ್ರ ಫ್ಯಾಮಿಲಿ, ದೇವೇಗೌಡರ ಫ್ಯಾಮಿಲಿ ಎಂಥ ರಾಜಕೀಯ ವೈರತ್ವ ಅನ್ನುವಂಥದ್ದು ಇತ್ತು. 1ನೇ ಕುಡಿ ಆಯ್ತು, 2ನೇ ಕುಡಿ ಆಯ್ತು, ಇದು 3ನೇ ಕುಡಿ ಮುಂದುವರಿತು. 3ನೇ ತಲೆಮಾರಿನಲ್ಲಿ ಮತ್ತೆ ಇದೀಗ ಶ್ರೇಯಸ್ ಪಟೇಲ್ ಅಥವಾ ಪುಟ್ಟಸ್ವಾಮಿ ಗೌಡ್ರ ಕುಟುಂಬ ದೇವೇಗೌಡರ ಕುಟುಂಬವನ್ನ ಮಣಿಸ್ದಂಗ ಆಯ್ತಾ ಅನ್ನುವಂಥದ್ದು ಅಷ್ಟೇ. ಬಟ್ ನಾನು ಮೊದಲೇ ಹೇಳ್ದಂಗೆ ಬಹಳ ಮಂದಿ JDS ನವರು ಕೂಡ ಈ ರಿಸಲ್ಟ್ ನೋಡಿ ನಿರಾಳ ಆಗಿರ್ಬೋದು, ಖುಷಿ ಪಟ್ಟಿರ್ತಾರೆ. ಇದು ಅವಕಾಶ ಕೊಟ್ರೆ ಒಂದು ಸಿನಿಮಾ ಇತ್ತು, ಪಡವಾರಳ್ಳಿ ಪಾಂಡವರು ಅಂತ ಹೇಳಿ. ಸಾವಿರ ಸಾವಿರ ಯುಗ ಯುಗ ಕಳೆದರು ಸಾಗಿದೆ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ ಅಂತ ಹೇಳಿ. ಹೀಗೆ ಎಷ್ಟು 3 ತಲೆಮಾರುಗಳ ಕಾಲ ನೀವು ತೋರಿದಂಥ ನಿಮ್ಮ ಪ್ರತಿರೋಧವನ್ನು ಈ ಬಾರಿ ಆ ಪ್ರತಿರೋಧವನ್ನು ಮುರಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಮಾನ್ಯ DK ಶಿವಕುಮಾರ್ ರವರು, ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಇವರಿಬ್ಬರೂ ಕೂಡ ಕೈ ಜೋಡಿಸಿ ಹೂಡಿದ ರಥ ಇವತ್ತು ಜಯಬೇರಿಯ ಕಡೆಗೆ ನಮ್ಮನ್ನು ಕರೆದೊಯ್ದಿದೆ. ಕರ್ನಾಟಕದಲ್ಲಿ ನಾವು 10 ಸೀಟುಗಳನ್ನು ತಗೊಂಡು, ಅಂದರೆ 2 ಅಂಕಿಯನ್ನು ನಾವು ಮುಟ್ಟಿ, ಡಬಲ್ ಡಿಜಿಟನ್ನು ಮುಟ್ಟಿ ಬಹುಶಃ 99ನೇ ಚುನಾವಣೆನೇ ಕಡೆದು, ಅದಾದ ನಂತರ ಬಹುಶಃ ಇಷ್ಟೊಂದು ಸುದೀರ್ಘವಾದ ಹೋರಾಟ, ಒಂದು ದೊಡ್ಡ ಸವಾಲು. ಯಾಕೆಂದರೆ ನಮ್ಮ ಕೈಗಳನ್ನು ಕಟ್ಟಾಕುವಂಥ ಕೆಲಸ ಮಾಡಿದ್ರು. ಈ ದೇಶದ ಕಾಂಗ್ರೆಸ್ಸಿನ ಅಕೌಂಟನ್ನು ಸೀಸ್ ಮಾಡಿದ್ರು. ಎಲ್ಲ ರೀತಿಯಲ್ಲಿ IT EDಗಳನ್ನೆಲ್ಲವನ್ನು ಕೂಡ, ಈ ಎಲ್ಲ ಸಂಸ್ಥೆಗಳನ್ನು ಕೂಡ ನಮ್ಮ ವಿರುದ್ಧ ಉಪಯೋಗಿಸಿದ್ರು. ಇಷ್ಟೆಲ್ಲ ಆದ ನಂತರ ಕೂಡ ಜನ, ದಿಸ್ ಈಸ್ ದ ಎಂಡ್ ಆಫ್ ಆಟೋಕ್ರಸಿ ಆಫ್ ನರೇಂದ್ರ ಮೋದಿ. ದಿಸ್ ಈಸ್ ದ ಎಂಡ್. ಅಷ್ಟೇ ಬೆಂಗಳೂರು ಗ್ರಾಮಾಂತರ ಬಗ್ಗೆ ಮಾತಾಡ್ರಿ. 3 ಬಾರಿ ಗೆದ್ದರಲ್ಲ ನಿಮ್ಮ ಸಂಸದರು, 3 ಬಾರಿ ಗೆದ್ದರೆ ಅದ್ರ ಬಗ್ಗೆ ಮಾತಾಡಿ. ಇವತ್ತು ಆರ್ಡಿನರಿ ಒಬ್ರು ಹಾಸನದ MP ದೇಶದ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಹಾಸನದ MP ಕನ್ಸಿಡರ್ ಮಾಡಿದ್ರೆ ಈಗ ಬೆಂಗಳೂರು ಗ್ರಾಮಾಂತರ ಅವಕಾಶ ಕೊಡಿ. ಸಾಮಾನ್ಯ ರೈತರ ಮೇಲೆ ಯಾವ ತರ ಅದನ್ನ ಹೇಳ್ಬೇಕಾಗ್ತದೆ. ಅವಕಾಶ ಕೊಡಿ ನಮಗೆ. ಒಂದು ವಿಚಾರ, ಇದನ್ನೆಲ್ಲ ಪಕ್ಕಕ್ಕೆ ಬಟ್ ಶರಣ ಅವರೇ, ಕೊನೆಯದಾಗ ಒಂದು ವಿಚಾರ. HD ದೇವೇಗೌಡರು ಎಂತಹ ಚುನಾವಣಾ ಚಾಣಕ್ಯ. ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರು ತೆಗೆದುಕೊಂಡ ನಿರ್ಧಾರ ಎಲ್ಲ ಹೇಗಿತ್ತು ನೋಡಿ. ಪ್ರಜ್ವಲ್ ವಿಚಾರದಲ್ಲಿ ತೆಗೆದುಕೊಂಡ ಸೊ ಮಂಡ್ಯದಲ್ಲಿ ಈಗಾಗಲೇ ಗೆಲುವಿನ ಕನಸನ್ನು ಕಾಣ್ತಾ ಇರುವಂತಹ ಕುಮಾರಸ್ವಾಮಿ ಆಲ್ಮೋಸ್ಟ್ ಗೆಲುವು ಪಕ್ಕ ಆಗಿದೆ ಮಂಡ್ಯದಲ್ಲಿ. ಸೊ ಹಾಗಾಗಿ ಜೊತೆಗೆ ಕೋಲಾರ ಬೇರೆ ಬಂದಿದೆ. 3ರಲ್ಲಿ 2 ಶರಣ ಅವರೇ, 3 ಸ್ಥಾನಗಳು 2ನ್ನ ಪಡ್ಕೊಂಡಿದ್ದಾರೆ. 3 ಆಗುವಂತ ಸಾಧ್ಯತೆಗಳಿತ್ತು. ಬೇರೆ ಬೇರೆ ರೀತಿಯ ನಮ್ಮ ನಿರೀಕ್ಷೆ ಏನಿತ್ತು ಅದು ಆಗಿದೆ. ಅಲ್ಲ, ಈ ಬರ್ಲಿಲ್ಲ ಅಂದ್ರೆ 100% ಗೆಲ್ತಿದ್ರು. ಪ್ರೀತಮ್ ಗೌಡ್ರ ಫ್ಯಾಕ್ಟರ್ ಕೂಡ ವರ್ಕೌಟ್ ಆಗಿದೆಯಾ? ಅಲ್ಲಲ್ಲ ನೋಡಿ, ಅಲ್ಲಿ ಕಾಣದ ಕೈಗಳು